ಯಶ್ ಕೂಡ ಫೇಮಸ್ ಅಂತಿಲ್ಲಿ, ಆಮೇಲೆ ಸುದೀಪ್ ಕೂಡ ನಾವು ಫೇಮಸ್ ಅಂತ ಮುಂಚೆನೇ 10 ವರ್ಷ ಮುಂಚೆನೇ ಕೇಳಿ. ಗುಡ್ ಮಾರ್ನಿಂಗ್ ಫ್ರಮ್ ಕ್ಯೋಟೋ. ಇವತ್ತು ನಮ್ದು ಆ್ಯಕ್ಚುಲಿ ಕ್ಯೋಟೋ ಟೂರ್ ಸ್ಟಾರ್ಟ್ ಆಗುತ್ತೆ. ಮೊನ್ನೆ ಹಾಫ್ ಡೇ ಅಲ್ಲಿ ಇಲ್ಲಿ ಹೋಗಿ ಬಂದ್ವಿ. ನಿನ್ನೆ ಕ್ಯೋಟೋ ಹೊರಗಡೆ ಹೋಗಿದ್ವಿ, ನಾರಾ ಮತ್ತು ಒಸಾಕಾಗೆ. ಇವತ್ತು ಆ್ಯಕ್ಚುಲ್ ಆಗಿ ಕ್ಯೋಟೋ ಕಂಪ್ಲೀಟ್ ಟೂರ್ ಮಾಡೋಣ ಅಂತಿದ್ದೀವಿ. ಸೊ ಇವತ್ತು ಒಂದು ಇಲ್ಲಿ ಫೇಮಸ್ ಅಂದರೆ ಅರಾಶಿಯಾಮಾ ಬ್ಯಾಂಬೂ ಫಾರೆಸ್ಟ್ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸುತ್ತಮುತ್ತ ಒಂದು 2-3 ಪ್ಲೇಸಸ್ ಇದೆ. ಸೊ ಫಸ್ಟ್ ಎಲ್ಲದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಲಿ ಸ್ಟೋರೀಸ್. ನನ್ನ ಹೆಸರು ಪ್ರಿಯಾಂಕಾ ಆ್ಯಂಡ್ ನಾನು ಸಿಂಗಾಪುರಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಈ ಒಂದು ವಿಡಿಯೋ ಏನಾಗಿರುತ್ತೆ, ಇದು ನನ್ನ ಜಪಾನ್ ಟ್ರಿಪ್ಪಿನ ಕಂಟಿನ್ಯೂಯೇಷನ್ ಆಗಿರುತ್ತೆ. ಕ್ಯೋಟೋಯಿಂದ ನಾವು ಅರಾಶಿಯಾಮಾ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಹೋಗ್ತಾ ಇರೋದು. ಕ್ಯೋಟೋಯಿಂದ ಒಂದು 6-7 ಸ್ಟಾಪ್ಸ್ ಅಷ್ಟೇ. ಇದೆಲ್ಲ ಒಂಥರ ಕ್ಯೋಟೋಗೆ ಹತ್ತತ್ರನೇ ಇದೆ. ಓಕೆ, ಇವಾಗ ಟ್ರೆಡಿಷ್ನಲ್ ಕಿಮೋನೋ ಡ್ರೆಸ್, ಅದು ಜಾಪನೀಸ್ದು ಟ್ರೆಡಿಷ್ನಲ್ ಡ್ರೆಸ್. ಅದು ಅದನ್ನು ಹುಡುಗಿರು ಹಾಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅದನ್ನು ಹಾಕ್ಕೊಂಡು ಇಲ್ಲೇ ಒಂದು ಟೆಂಪಲ್ ಇದೆ. ಸೊ ಆ ಟೆಂಪಲ್ಗೆ ಹೋಗೋಣ. ಆಮೇಲೆ ಒಂದು ಬ್ಯಾಂಬೂ ಫಾರೆಸ್ಟ್ ಕೂಡ ಇದೆ. ಹಾಕ್ಕೊಳ್ಳೋಣ ಅಂತ ಅನಿಸ್ತಾ ಇದೆ. ಸೊ ಬನ್ನಿ ಹಾಕ್ಕೊಳ್ಳೋಣ, ಟ್ರೈ. ಅರಾಶಿಯಾಮಾದಲ್ಲಿ ನೀವು ನೋಡಬೇಕಾಗಿರೋದು ಈ ಒಂದು ಶ್ರೈನ್ ಅಂದರೆ ಟೆಂಪಲ್, ಹಾಗೂ ಇನ್ನೊಂದು ಬ್ಯಾಂಬೂ ಫಾರೆಸ್ಟ್ ಅಂತ. ಈ ಒಂದು ಟೆಂಪಲ್ ಏನಿದೆ, ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜಲ್ಲಿ ಸೇರಿಕೊಂಡಿದೆ. ಸಖತ್ ಬ್ಯೂಟಿಫುಲ್ ಆಗಿದೆ ಮಾತ್ರ. ಸೀನ್ರಿ ಆಗಿರ್ಬೋದು ಎಲ್ಲ ಕೂಡ. ಮುಂದೆ ನೋಡ್ತಾ ಇರಿ. ನಾವೇನೇ ಜಾಪನೀಸ್ ಡ್ರೆಸ್ ಹಾಕೊಂಡ್ಲಿ, ಅಲ್ಲಿ ಹೋದ ತಕ್ಷಣ ನನಗೆ ನಮಸ್ತೆ ಅಂತಲೇ ಅಂದಿದ್ದು. ನೋಡಿ, ಟ್ರೆಡಿಷ್ನಲ್ ಜಪನೀಸ್ ಮನೆಗಳೆಲ್ಲ ಈ ಥರ ಇರುತ್ತೆ. ಒಂಥರ ಫುಲ್ ವುಡ್ಡಿಂದ ಮಾಡಿರ್ತಾರೆ. ಎಷ್ಟು ಸುಂದರವಾಗಿತ್ತು ಈ ಪ್ಲೇಸ್ ಅಂತ ಅಂದರೆ. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಜಪಾನಲ್ಲಿ ಯಾವ ಒಂದು ಟೂರಿಸ್ಟ್ ಅಟ್ರಾಕ್ಷನ್ಗೂ ಜಾಸ್ತಿ ಎಂಟ್ರಿ ಫೀಸ್ ಇರಲಿಲ್ಲ. ನಂಗೆ ಅದು ತುಂಬ ಇಷ್ಟ ಆಯಿತು. ಅದೇ ಸಿಂಗಾಪುರಲ್ಲೆಲ್ಲ ನೋಡಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಎಂಟ್ರಿ ಫೀಸ್. ಅಷ್ಟು ಕಮ್ಮಿ ಎಂಟ್ರಿ ಫೀಸ್ ಕೊಟ್ಟು ಇಷ್ಟು ಒಳ್ಳೆ ಒಂದು ವ್ಯೂ ಸಿಗುತ್ತೆ ಅಂದರೆ ಅದೊಂದು ತುಂಬಾ ಖುಷಿ ವಿಷಯ ಅಂತ ಅನ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ ಮಾತ್ರ. ನಾನು ಜಪಾನಲ್ಲಿ ಇಷ್ಟು ನೇಚರ್ ಇರುತ್ತೆ ಅಂತ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನನಗೆ ಒಂಥರ ತುಂಬಾ ಆಶ್ಚರ್ಯ ಆಗೋಯಿತು, ಇಷ್ಟು ಚೆನ್ನಾಗಿದೆ ಜಪಾನ್ ಅಂತ. ಏನಾಗಂದ್ರೆ, ಗುಡ್ ಮಾರ್ನಿಂಗ್. ಡ್ರೆಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಡ್ರೆಸ್ ಬಂದ್ಬಿಟ್ಟು ಕಿಮೋನೋ ಅಂತ ಹೇಳಿಬಿಟ್ಟು ಜಾಪನೀಸ್ ಅವ್ರದ್ದು ಟ್ರೆಡಿಷ್ನಲ್ ವೇರ್ ಇದು, ಟ್ರೆಡಿಷ್ನಲ್ ಡ್ರೆಸ್ ಇದು. ನಮ್ಮದ್ರಲ್ಲೆಲ್ಲ ಹೆಂಗೆ ಸೀರೆ ಹಾಕೋತೀವಲ್ವ, ಸೊ ಆ ಥರ ಜಾಪನೀಸಲ್ಲಿ ಇದನ್ನ ಹಾಕ್ಕೊಳ್ತಾರೆ. ಸಖತ್ ಕಂಫರ್ಟಬಲ್ ಆಗಿದೆ ಮಾತ್ರ. ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ. ಚಳಿಗೂ ತುಂಬ ಬೆಚ್ಚಗಾಗುತ್ತೆ. ಒಂದು 30 ನಿಮಿಷ ತೊಗೊಂಡ್ರು ರೆಡಿ ಮಾಡೋಕ್ಕೆ. ಹೇರ್ ಸ್ಟೈಲ್ ಕೂಡ ಮಾಡಿದ್ದಾರೆ ನೋಡಿ. ಈ ರೀತಿ ಹೇರ್ ಸ್ಟೈಲ್ ಮಾಡ್ತಾರೆ. ಎಷ್ಟೊಂದು ಅಂಗಡಿಗಳಿದೆ, ದಾರಿಲಿ ಬರ್ತಾ ಎಷ್ಟೊಂದು ಅಂಗಡಿಗಳಿದೆ. ಸೊ ಯಾವುದಾದ್ರೂ ಅಂಗಡಿಲಿ ನೀವು ಹೋಗಿ ಮಾಡಿಸ್ಕೋಬೋದು. ಇದು ರೆಂಟಿಗೆ ತೊಗೊಂಡಿರೋದು ನಾನು. ಬೆಳಿಗ್ಗೆ 9:30 ಸಂಜೆ 5:30 ತನಕ ಹಾಕ್ಕೊಂಡು ವಾಪಸ್ ಕೊಡ್ಬೋದು. ಪ್ರೈಸ್ ಬಂದುಬಿಟ್ಟು 4,000 ರೂಪಾಯಿ ಆಗುತ್ತೆ ರೆಂಟಿಗೆ. ಒಂದಿನದ ರೆಂಟಿಗೆ 4,000 ರೂಪಾಯಿ ಆಗುತ್ತೆ. ಚೆನ್ನಾಗಿ ಈ ರೀತಿ ಇದು ಕೊಡ್ತಾರೆ. ಸ್ಲಿಪ್ಪರ್ ಸಾಕ್ಸ್ ಎಲ್ಲ ಅವರೇ ಕೊಟ್ಟಿರೋದು. ಫುಲ್ ಅಟೈರ್ ಅವ್ರದ್ದೇ, ಎಲ್ಲನೂ ಅವ್ರದ್ದೇ.
ನಾವು 4,000 ರೂಪಾಯಿ ಕೊಟ್ಟರೆ 30 ನಿಮಿಷದಲ್ಲಿ ನೀಟಾಗೆಲ್ಲ ಹೇರ್ ಸೆಟ್ ಮಾಡಿ ರೆಡಿ ಮಾಡಿ ನಮ್ಮನ್ನ ಕಳಿಸ್ತಾರೆ. ಥರ ಕಂಫರ್ಟಬಲ್ ಆಗಿದೆ. ಹೇಗೆ ಅನಿಸ್ತಿದೆ ಅವಿ ಪ್ಲೇಸ್? ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ಜಪಾನ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಜಪಾನ್ ಅಂದ್ರೆ ಬರೀ ಟೋಕಿಯೋ ಸಿಟಿ ಅಂತ ಹಾಂ, ಒಂಥರ ಆ ಥರನೇ ಇತ್ತು. ನೇಚರ್ ಇಷ್ಟೊಂದು ಸಖತ್ತಾಗಿದೆ ಜಪಾನಲ್ಲಿ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಈಗ ನೋಡಿದ್ರಲ್ಲ, ಇದಕ್ಕೆ ಏನಂತಾರೆ ಗೊತ್ತಾ? ರಿಕ್ಷಾ. ರಿಕ್ಷಾ ಅನ್ನೋದು ಜಪಾನ್ನಿಂದನೇ ಬಂದಿದ್ದು. ಅದಕ್ಕೆ ಮುಂಚೆ ರಿಕಿಶಾ ಅಂತ ಅಂತಿದ್ರಂತೆ. ಅದು ಹೋಗ್ತಾ ಹೋಗ್ತಾ ಇಂಡಿಯಾಗೆ ಹೋಗೋಷ್ಟರಲ್ಲಿ ರಿಕ್ಷಾ ಆಗಿದೆ. ಮುಂಚೆ ಹಿಂಗೆ ಈಗ ನೋಡಿದ್ರಲ್ಲ, ಅದು ಹೇಳ್ಕೊಂಡೇ ಹೋಗ್ತಿದ್ರು, ಅದಕ್ಕೆ ರಿಕ್ಷಾ ಅನ್ನೋರು. ಅದಾದಮೇಲೆ ಪೆಟ್ರೋಲ್ದು ಇಂಜಿನ್ ಗಾಡಿ ಎಲ್ಲ ಬಂತಲ್ಲ, ಆಮೇಲೆ ಆಟೋ ರಿಕ್ಷಾ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಶಾರ್ಟ್ ಫಾರ್ಮ್ ಆಗಿ ಈಗ ಆಟೋ ರಿಕ್ಷಾ ಹೋಗಿ ಆಟೋ ಆಗಿಬಿಟ್ಟಿದೆ. ಸೊ ಮೂಲ ಏನಪ್ಪ ಅಂದರೆ ಜಪಾನಿನ ರಿಕಿಶಾ, ಈಗ ಆಟೋ ರಿಕ್ಷಾ ಆಗಿ ಆಟೋ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ. ಓಕೆ, ಸೊ ರಿಕ್ಷಾ ಅನ್ನೋ ವರ್ಡ್ ಆಗಾದ್ರೆ ಜಾಪನೀಸ್ದು, ನನಗೂ ಗೊತ್ತಿರಲಿಲ್ಲ. ವಿಕಿಪೀಡಿಯಾ ನಮ್ಮ ಜೊತೆ ಇದೆ, ಸೊ ಹಾಗಾಗಿ ಈಗ ಗೊತ್ತಾಯಿತು. ಥ್ಯಾಂಕ್ಸ್ ಟು ವಿಕಿಪೀಡಿಯಾ. ಸೊ ಇವಾಗ ನಾವು ಶ್ರೈನಿಂದ ಬ್ಯಾಂಬೂ ಫಾರೆಸ್ಟ್ಗೆ ಹೋಗ್ತಾ ಇದ್ದೀವಿ. ಅದೊಂದು 10 ನಿಮಿಷ ವಾಕ್ ಅಷ್ಟೇ, ಶ್ರೈನಿಂದ ಪಕ್ಕನೇ ಇರುವಂತಹದ್ದು. ನೋಡಿ, ಬ್ಯಾಂಬೂ ಫಾರೆಸ್ಟ್ಗೆ ಜನ ತುಂಬಾ ಜಾಸ್ತಿ ಆದರು. ಹೇಗಿದೆ ಬ್ಯಾಂಬೂ ಫಾರೆಸ್ಟ್? ಇಟ್ಸ್ ಓಕೆ, ಜೋರ ಮಾತಾಡಿ. ಬ್ಯಾಂಬೂ ಫಾರೆಸ್ಟು ಜಂಗುಳಿ ಆಗಿದೆ, ತುಂಬ ಜನ ಆಗ್ಬಿಟ್ಟಿದ್ದಾರೆ. ತುಂಬ ಸಣ್ಣದಿದೆ, ತುಂಬಾ ಸ್ವಲ್ಪ ಹೈಪ್ ಅನಿಸ್ತು ಈಗ ಬಂದು ಬೇರೆ ಪ್ಲೇಸ್ಗೆಲ್ಲ ಕಂಪೇರ್ ಮಾಡಿದ್ರೆ. ಹೌದು, ಜಾಸ್ತಿ ಜನನೂ ಕೂಡ ತುಂಬ ಇದ್ದಾರೆ, ಬಟ್ ಓಕೆ, ಡಿಫ್ರೆಂಟ್ ಆಗಿದೆ. ಸ್ಮಶಾನನಾ? ಇಲ್ಲೇ ಸ್ಮಶಾನ ಕೂಡ ಇದೆ ನೋಡಿ. ಓಕೆ, ಬ್ಯಾಂಬೂ ಫಾರೆಸ್ಟಿಂದ ಫುಲ್ಲು ಎಂಡಿಗೆ ಬಂದರೆ ಈ ಥರ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಇಲ್ಲಿಂದ ನೀವು ಒಂದು ಟ್ರೈನ್ನ ತೊಗೋಬೇಕಾಗತ್ತೆ. ಅದನ್ನು ಸಗಾನು ರೊಮ್ಯಾಂಟಿಕ್ ಟ್ರೈನ್ ರೈಡ್ ಅಂತ ಕರೀತಾರೆ. ಆ ಒಂದು ಟ್ರೈನಲ್ಲಿ ಹೋದಾಗ ಹೇಗೆ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಸೀನರೀಸ್ ಕಾಣುತ್ತಂತೆ. ಸೊ ಅದನ್ನು ನೋಡೋಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಅದೊಂಥರ ಟ್ರೈನ್ ಬಂದ್ಬಿಟ್ಟು ಸಖತ್ ಫ್ಯಾನ್ಸಿ ಆಗಿದೆಯಂತೆ. ನೋಡಿ, ಇಲ್ಲಿದೆ ನೋಡಿ ಈ ಥರ. ಸೊ ಆ ಟ್ರೈನ್ಗೆ ಹೋಗೋಣ ಬನ್ನಿ. ತುಂಬ ಹಶ್ವಾಗ್ತಾ ಇತ್ತು, ಹಾಗಾಗಿ ಸ್ವೀಟ್ ಪೊಟ್ಯಾಟೋಸ್ನ ತಗೊತಾ ಇದ್ವಿ. ಥ್ಯಾಂಕ್ ಯು. ಸೊ ಇಲ್ಲಿ ಸ್ವೀಟ್ ಪೊಟ್ಯಾಟೊ ತುಂಬ ತಿಂತಾರೆ ಜನ. ನಾನು ಎಲ್ಲಿ ನೋಡಿದ್ರೂ ಸ್ವೀಟ್ ಪೊಟ್ಯಾಟೊ ಇಟ್ಕೊಂಡಿರ್ತಾರೆ. ಸೊ ಇವಾಗ 3 ಗಂಟೆ ಆಗಿದೆ, ಇಲ್ಲೇನೋ ಅಷ್ಟು ಸರಿ ಊಟ ಸಿಗ್ತಾ ಇಲ್ಲ. ಸೊ ಸದ್ಯಕ್ಕೆ ಸ್ವೀಟ್ ಪೊಟ್ಯಾಟೊ ತಿನ್ನೋಣ. ಇನ್ನೊಂದು ಏನಂದರೆ, ಅಲ್ಲಿ ವಾಶ್ ಬೇಸಿನಲ್ಲಿ ಕೈ ವಾಶ್ ಮಾಡ್ಕೊಳ್ತಾ ಇದ್ದೆ. ಮುಂದ್ಗಡೆ ಒಂದೆರಡು ಕೂದಲಿತ್ತು ಆಯಿತಾ. ಸೊ ನಾನು ವಾಶ್ ಮಾಡ್ಕೊಂಡು ಬಂದೆ. ಆಮೇಲೆ ಇಲ್ಲಿ ಇವಾಗ ಸ್ವೀಟ್ ಪೊಟ್ಯಾಟೊ ತಿಂದು ಮತ್ತೆ ಕೈ ಗಲೀಜಾಗಿತ್ತಲ್ವ, ಸೊ ವಾಶ್ ಮಾಡ್ಕೊಳ್ಳೋಣ ಅಂತ ಹೋದೆ. ಫುಲ್ ಕ್ಲೀನ್, ಒಂದು 5-10 ನಿಮಿಷದಲ್ಲಿ ಫುಲ್ ಕ್ಲೀನ್. ಅಷ್ಟು ಶಿಸ್ತಾಗಿ ಕೆಲಸ ಮಾಡ್ತಿದ್ದಾರೆ ಅವರು ಫುಲ್. ಆಮೇಲೆ ಒಬ್ಬೊಬ್ಬರು ವಾಶ್ರೂಮ್ಗೆ ಹೋಗಿ ಬಂದರೂ ಕ್ಲೀನ್ ಮಾಡ್ತಾಯಿದ್ದಾರೆ. ನಾನು ಅವಾಗಿಂದ ತಾತ ಕೂತಿರೋದೇ ನೋಡಿಲ್ಲ. ಇಲ್ಲಿ ಬಂದರು, ಇಲ್ಲೆಲ್ಲ ವ್ಯಾಕ್ಯೂಮ್ ಮಾಡೋದ್ರು. ಸೊ ಕಂಟಿನ್ಯೂಸಾಗಿ ಕ್ಲೀನ್ ಮಾಡ್ತಾನೆ ಇದ್ದಾರೆ. ನೋಡಿ, ಇಲ್ಲಿದ್ದಾರೆ ಅಲ್ವಾ, ಅವ್ರು ಕ್ಲೀನ್ ಮಾಡ್ತಾ ಇದ್ದಾರಲ್ಲ ಅವರೇ. ಜೆಂಟ್ಸ್ದಾಗಲಿ ಲೇಡೀಸ್ದಾಗಲಿ ಅವರೇ ಕ್ಲೀನ್ ಮಾಡ್ತಾ ಇದ್ದಿದ್ದು. ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ದು ನಾವು ಅಂದರೆ, ಇಲ್ಲಿ ಇಂಡಿಯಾ ಬೇರೆ ಕಡೆ ಎಲ್ಲಿ ಯಾವ ದೇಶಕ್ಕೆ ಹೋದರೂ ಇಂಡಿಯಾದವ್ರು ಇರ್ತಾರೆ. ಲೈಕ್ ಥೈಲ್ಯಾಂಡಿಗೆ ಹೋಗಿ, ಮಲೇಷ್ಯಾಗೆ ಹೋಗಿ, ಸಿಂಗಾಪುರಿಗೆ ಹೋಗಿ, ಮಾಲ್ಡೀವ್ಸ್ ಕಡೆ ಹೋಗಿ ಎಲ್ಲೋದ್ರೂ ಇಂಡಿಯನ್ಸ್ ಇರ್ತಾರೆ. ಬಟ್ ಜಪಾನಲ್ಲಿ ತುಂಬ 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 ಕಡಿಮೆನೇ. ಬಟ್ ಯಶ್ ಕೂಡ ಫೇಮಸ್ ಅಂತಿಲ್ಲಿ. ಆಮೇಲೆ ಸುದೀಪ್ ಕೂಡ ನಾವು ಫೇಮಸ್ ಅಂತ ಮುಂಚೆನೇ 10 ವರ್ಷ ಮುಂಚೆನೇ ಕೇಳಿದ್ವಿ. ರಜನಿಕಾಂತ್ ಅಂತೂ ಇನ್ನೂ ಫೇಮಸ್ ಹೆವಿ ಫ್ಯಾನ್ಸ್ ಇದ್ದಾರಂತೆ ರಜನಿಕಾಂತಿಗೆ ಮಾತ್ರ ಇಲ್ಲಿ.
ಸಗಾನೋ ಟ್ರೈನು ನಾವು ಹೋದ ತಕ್ಷಣ ಸಿಗಲ್ಲ, ಸೊ ಬುಕ್ ಮಾಡಿ ಒನ್ ಅವರ್ ಹಂಗೆ ವೆಯ್ಟ್ ಮಾಡಬೇಕು. ಹಾಗಾಗಿ ನಾವು ಅಲ್ಲಿ ಸ್ವೀಟ್ ಪೊಟ್ಯಾಟೊ ತಿನ್ಕೊಂಡು ವೆಯ್ಟ್ ಮಾಡ್ತಾ ಕೂತಿದ್ವಿ. ಇವಾಗ ನಮ್ಮ ಟ್ರೈನ್ ಬರೋ ಟೈಮ್ ಆಯಿತು, 4:30 ಆ ಥರ ಟೈಮ್ಗೆ ನಾವು ಬುಕ್ ಮಾಡಿದ್ದಿದ್ದು. ಸೊ ಇವಾಗ ಟ್ರೈನ್ ಬರ್ತಿದೆ ಅಂತ ಹೇಳಿ ನಮ್ಮನ್ನು ಕೆಳಗಡೆ ಬಿಟ್ಟಿದ್ದಾರೆ. ಇದೇ ಲಾಸ್ಟ್ ಟ್ರೈನ್ ಅಂತೆ ಇವತ್ತಿನ ದಿನಕ್ಕೆ. 4:30 ಆದಮೇಲೆ ಕತ್ಲಾಗ್ಬಿಡತ್ತೆ, ಸೊ ಹಾಗಾಗಿ ಟ್ರೈನ್ ಇರಲ್ಲ. ಇನ್ನೊಂದು ಅರ್ಧ ಗಂಟೆ ಇದ್ದಿದ್ರು ಕತ್ಲಾಗ್ಬಿಡ್ತಿತ್ತು. ಆ್ಯಕ್ಚುಲಿ ಚಳಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಕರೆಕ್ಟ್ ಟೈಮಿಗೆ ಹೊರಟಿದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ ಕತ್ಲಾಗ್ದಿದ್ರೆ ಸಾಕು. ಒಂದು ಅರ್ಧ ಗಂಟೆ ಟ್ರೈನ್ ರೈಡ್ ಇದು. ಅರ್ಧ ಗಂಟೆ ಪೂರ್ತಿ ಇಷ್ಟೇ ಸುಂದರವಾಗಿತ್ತು ನಮ್ಮ ವ್ಯೂ ಮಾತ್ರ ಟ್ರೈನಲ್ಲಿ. ಆಚೆ ಈಚೆ ಕಣ್ಣಾಡಿಸಿಲ್ಲ ನಾವು, ಅಷ್ಟು ಇದಾಗಿ ಸೀನ್ರಿ ನೋಡ್ಕೊಂಡೇ ಕೂತಿದ್ವಿ. ಸಖತ್ ಅಂದರೆ ಸಖತ್ ಬ್ಯೂಟಿಫುಲ್ ಆಗಿತ್ತು. ಇಲ್ಲೆಲ್ಲ ಮನೆಗಳು ನೋಡಿ ಎಷ್ಟು ಚಂದ ಇದೆ. ಸೊ ಟ್ರೈನ್ ಸ್ಟೇಷನ್ನಲ್ಲಿ ಇವಾಗ ಇಳಿದುಬಿಟ್ಟು ನಮಗೆ ಕೆಳಗಡೆ ಬಂದರೆ ಇಷ್ಟು ಚೆನ್ನಾಗಿ ಒಂಥರ ಗದ್ದೆ ಎಲ್ಲ ಇತ್ತು. ನಮ್ಗೆ ಆ ಗದ್ದೆ ಕೂಡ ಇಷ್ಟ ಆಗ್ತಿತ್ತು. ಒಂಥರ ಜಪಾನಲ್ಲಿ ಏನು ನೋಡಿದ್ರೂ ಇಷ್ಟ ಆಗ್ತಾಯಿತ್ತು ನಮಗೆ. ಅವಿ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ಈ ಹನಿಮೂನಿಗೆ ಮಲೇಷ್ಯಾ ಸಿಂಗಾಪುರ್ ಅಂತ ಹೋಗ್ತಾರೆ. ಸೀರಿಯಸ್ಲಿ ಏನಿದೆಯೋ ಏನೋ ನಿಜವಾಗ್ಲೂ ಸೀರಿಯಸ್ಲಿ ಜಪಾನಿಗೆ ಬರಬೇಕು. ಅದು ಈ ಆಟಮ್ ಟೈಮಲ್ಲಿ ಬಂದ್ಬಿಟ್ರೆ ಸಖತ್ತಾಗಿರುತ್ತೆ. ಟ್ರೈನ್ ಜರ್ನಿ ಏನೋ ಅಂದ್ಕೊಂಡಿದ್ವಿ ನಾವು, ಐ ಮೀನ್ ನಾರ್ಮಲ್ ಆಗಿರುತ್ತೆ ಅಂತ. ಸಖತ್ತಾಗಿತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. 1 ವೇ ತೊಗೊಂಡಿದ್ವಿ, ಇವಾಗ ಅನಿಸ್ತಾ ಇದೆ 2 ವೇನೇ ತೊಗೋಬೇಕಿತ್ತು ಅಂತ, ಅಷ್ಟು ಚೆನ್ನಾಗಿದೆ. ಟ್ರೈನ್ ಸ್ಟೇಷನ್ಗೆ ಬಂದ್ವಿ. ಇದೊಂದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅಲ್ಲಿಯ ಟ್ರೈನ್ ಮಾಸ್ಟರ್ ನೋಡಿ, ಯಾರ್ಯಾರು ಬರ್ತಾ ಇದ್ದಾರೋ ಪ್ಯಾಸೆಂಜರ್ಸ್ ಎಲ್ಲರಿಗೂ ಕೂಡ ಬೋ ಮಾಡ್ತಾಯಿದ್ರು. ಕಂಟಿನ್ಯೂಸ್ ಆಗಿ ನಾನೊಂದು 10 ನಿಮಿಷ ಅಬ್ಸರ್ವ್ ಮಾಡಿದೆ. ಎಷ್ಟು ಇದಾಗಿರ್ತಾರೆ ಅಲ್ವಾ, ಅವ್ರ ಕೆಲಸಕ್ಕೆ ಎಷ್ಟು ಶಿಸ್ತಾಗಿರ್ತಾರೆ ನೋಡಿ. ಇದು ನೆಕ್ಸ್ಟ್ ಡೇ ನಾವು ಇಂಪೆರಿಯಲ್ ವಿಲ್ಲಾ ಅಂತ ಹೇಳಿ ಒಂದು ಪ್ರೈವೇಟ್ ಪ್ರಾಪರ್ಟಿ ಇದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದಾರಂತೆ. ಸೊ ಅದನ್ನು ನೋಡಲಿಕ್ಕೆ ಅಂತ ಹೊರಟಿದ್ದೀವಿ. ಇದು ಕ್ಯೋಟೋದಲ್ಲಿ ಔಟ್ಸ್ಕಟ್ಸಲ್ಲಿರೋದು. ಹಿಂದಿನ ದಿನ ಹೋಗಿದ್ದರೆಲ್ಲ ತುಂಬ ಜನ ಅನಿಸ್ತಾಯಿದ್ರು. ಹಾಗಾಗಿ ನಾನು ಅವಿಗೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರೋ ಥರದಕ್ಕೆ ಹೋಗೋಣ ಅಂದಾಗ ಈ ಪ್ಲೇಸ್ಗೆ ಹೋಗೋಣ ಅಂದಿದ್ದು. ಎಷ್ಟು ಚೆನ್ನಾಗಿದೆ ಮಾತ್ರ ಪ್ಲೇಸ್ ಅಂದರೆ, ಮೈ ಗಾಡ್. ಸ್ವಿಟ್ಜರ್ಲ್ಯಾಂಡೇ, ಸೆಕೆಂಡ್ ಸ್ವಿಟ್ಜರ್ಲ್ಯಾಂಡ್ ಇನ್ ದ ವರ್ಲ್ಡ್ ಇದು. ಸೀರಿಯಸ್ಲಿ ಹೆಂಗಿದೆ ಅಂದರೆ, ಆಮೇಲೆ ಜಾಸ್ತಿ ಇಂಡಿಯನ್ ಟೂರಿಸ್ಟೇ ಇಲ್ಲ ಇಲ್ಲಿ. ಇಂಡಿಯನ್ ಟೂರಿಸ್ಟ್ ಅಂತ ಅಲ್ಲ, ಯಾವ ಟೂರಿಸ್ಟು ಜಾಸ್ತಿ ಇಲ್ಲ. ಈ ವಿಲ್ಲಾಗೆ ಟಿಕೆಟ್ ತೊಗೋಬೇಕು, ಬಟ್ ಅದು ಫ್ರೀ. ಸೊ ಇವಾಗ ಈ ವಿಲ್ಲಾಗೆ ಬಂದ್ವಿ ನಾವು. ಒಂದು ಗೊತ್ತಿರಲಿಲ್ಲ ನಮಗೆ, ಮುಂಚೆನೇ ರಿಸರ್ವ್ ಮಾಡಬೇಕಂತೆ. ಸೊ ಹೋದ ತಕ್ಷಣ ಎಂಟ್ರಿ ಕೊಡಲಿಲ್ಲ. ಇವಾಗ 12:30 ಆಗಿದೆ ಟೈಮು, ಮಧ್ಯಾಹ್ನ. ಸೊ 1:30ಗೆ ನಾವು ರಿಸರ್ವ್ ಮಾಡಿದ್ವಿ. ಯಾರಾದರೂ ಮುಂಚೆನೇ ಬರೋರಿದ್ದರೆ ಮುಂಚೆನೇ ಬುಕ್ ಮಾಡ್ಕೊಳ್ಳಿ, ರಿಸರ್ವ್ ಮಾಡಿ. ಇಲ್ಲಾಂದರೆ 1 ಅವರ್ ಮುಂಚೆ ಬಂದು ರಿಸರ್ವ್ ಮಾಡಿ. ಆಮೇಲೆ ಅದು ಗೈಡೆಡ್ ಟೂರ್ ಅಂತೆ. ಸೊ ಹಾಗಾಗಿ ಫ್ರೀ. ನೋಡಿ, ಇಲ್ಲಿ ಮನೆ ಪಕ್ಕನೇ ಗದ್ದೆಗಳೆಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ. ಊಟದ ಟೈಮೇ ಆಗೋಗಿತ್ತು. ಸೊ ಊಟ ಮಾಡಿಕೊಂಡೇ ಹೋಗ್ಬಿಡೋಣ ಅಂತ ಅಲ್ಲೇ ಯಾವುದಾದ್ರೂ ಲೋಕಲ್ ರೆಸ್ಟೋರೆಂಟ್ ಟ್ರೈ ಮಾಡೋಣ ಅಂತ ಬಂದ್ವಿ. ಜಾಪನೀಸ್ ಫುಡ್ನ ಟ್ರೈ ಮಾಡಿದ್ದು. ಆ್ಯಕ್ಚುಲಿ ವೆಜ್ ಫುಡ್ನ ಕೇಳಿದ್ವಿ, ಯಾಕಂದರೆ ಮಿಸ್ಸಾಗಿ ಬೀಫ್ ಏನಾದರೂ ಹಾಕಿದರೆ ಕಷ್ಟ ಅಂತ ಹೇಳಿಬಿಟ್ಟು ಸೇಫರ್ ಸೈಡ್ಗೆ ವೆಜ್ನೇ ತಿಂದಿದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಾತ್ರ.
ಫುಲ್ ವೆಜ್ ಫುಡ್ ನೋಡಿ, ಹೊಟ್ಟೆ ಹಸಿರೋದಕ್ಕೂ ಫುಲ್ ವೆಜ್ಜೀಸ್ ಕಾಣ್ತಾ ಇರೋದಕ್ಕೂ. ಹೇಗಿದೆ ಕರಿ? ನೋಡೋಣ, ಟ್ರೈ ಮಾಡೋಣ. ಮೆಣಸಿನ್ಕಾಯಿ ಇಟ್ಕೊಟ್ಟಿದ್ದಾರೆ, ಅದೇ ಆಶ್ಚರ್ಯ ಆಗ್ತಿದೆ. ಒಂಥರ ಮೂಲಂಗಿ ಬೇಳೆ ಸಾರು ಥರ ಇದೆ. ಹೌದು. ಸೊ ಇವಾಗ 1:30 ಆಗ್ತಾ ಬಂತು. ಒಂದು 15 ನಿಮಿಷ ಮುಂಚೆ ಬಂದಿದ್ದೀವಿ. ವೆಯ್ಟಿಂಗ್ ರೂಮಲ್ಲಿ ಕೂರಿಸಿದ್ದಾರೆ ನಮ್ಮನ್ನ. ಇಲ್ಲಿಂದ ನೋಡಿ ಇಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಸಖತ್ ಸೂಪರ್ಬ್ ಆಗಿದೆ ಮಾತ್ರ. 2 ಕಿಲೋಮೀಟ್ರ್ ವಾಕ್ ಇದೆ ಅಂತೆ. 1 ಗಂಟೆ 1.5 ಗಂಟೆ ಮುಗಿಸ್ತಾರೆ ಅಂದ್ಕೊಳ್ತೀನಿ. ಬನ್ನಿ ಹೇಗಿರುತ್ತೆ ನೋಡೋಣ. ಸೊ ಇದು ಒಂದು ಗೈಡೆಡ್ ಟೂರ್ ಆಗಿರೋದ್ರಿಂದ ನಮಗೆ ಗೈಡ್ ಇದ್ದರು. ಒಂಥರ ಒಬ್ಬರು ಜಮೀನ್ದಾರಿನ ಒಂದು ವಿಲ್ಲನ ನೋಡೋ ಥರ ಇತ್ತು ಇದು. ನಾನು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂದ ಗೈಡ್ ಹಿಂದೆನೇ ಹೋಗ್ತಾ ಇದ್ದಿದ್ದು ನಾನೇ. ಸ್ವಲ್ಪ ಅವ್ರದ್ದೆಲ್ಲ ಕೇಳಿದ್ದು, ಹಿಸ್ಟ್ರಿ ಎಲ್ಲ ಕೇಳಿದ್ದು ನಾನೇ. ಚೆನ್ನಾಗಿತ್ತು. ಒಂಥರ ಒಳ್ಳೆ ಮೇಂಟೈನ್ ಮಾಡಿರುವಂತಹ ಪಾರ್ಕ್ ಅಥವಾ ಗಾರ್ಡನ್ ಥರನೇ ಇತ್ತು ಅಂತ ಹೇಳ್ಬೋದು. ಎಲ್ಲ ಒಂದು ವೀಡಿಯೋಸು ಒಂದೇ ಥರ ಅನಿಸ್ತಿತ್ತು. ಆಟಮಲ್ಲಿ ಹೋಗಿದ್ರಿಂದ ಕಲರ್ಫುಲ್ ಆಗಿತ್ತು. ಹಾಗಾಗಿ ನಾನು ಜಾಸ್ತಿ ಕ್ಲಿಪ್ಸ್ ಹಾಕಲಿಲ್ಲ ಈ ಒಂದು ಪ್ಲೇಸ್ದು. ಹಾಕಿರೋ ವೀಡಿಯೋಸ್ ನೋಡಿದ್ರೆ ನಿಮಗೆ ಅನಿಸಿರ್ಬೋದು. ಸೊ ಆಲ್ಮೋಸ್ಟ್ ಇದೇ ಥರ ಇತ್ತು ಇದು. ಚೆನ್ನಾಗಿತ್ತು. ಆಮೇಲೆ ತುಂಬ ಕಮ್ಮಿ ಟೂರಿಸ್ಟ್ ಇದ್ದಿದ್ದರಿಂದ ಸ್ವಲ್ಪ ಪೀಸ್ಫುಲ್ ಆಗಿತ್ತು. ಅದಕ್ಕೋಸ್ಕರನೇ ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ದು. ಜಾಸ್ತಿ ಗೊತ್ತಿಲ್ಲ ಎಷ್ಟೊಂದು ಜನಕ್ಕಿದು. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಮಳೆ ಬರ್ತಿತ್ತು, ಅದರಿಂದಾಗಿ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು. ಲಾಸ್ಟಿಗೆ ಓಕೆ ಅಂತ ಹೇಳಿಬಿಟ್ಟು ಖುಷಿ ಆಯಿತು.